ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸುದಿ ವ್ಲಾಗ್ಸ್. ಈ ದಿನ ನಾನು ಸ್ಟೋರೇಜ್ ಬಾಕ್ಸ್ ಇಡೋ ಜಾಗ ಕಡೆ ಎಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಫಸ್ಟ್ ವಿಡಿಯೋ ಹಾಕಿದ್ದೆ, ಅದು ಕೌಂಟರ್ ಟಾಪಿಂದ ಸ್ಟವ್ ಓವೆನ್ ಇಡೋ ಜಾಗ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದು ವಿಡಿಯೋ ಹಾಕಿದ್ದೆ. ಇವಾಗ ಈ ಕಡೆ ಸೈಡೆಲ್ಲ ಕ್ಲೀನ್ ಮಾಡೋದನ್ನು ವಿಡಿಯೋ ಹಾಕ್ತಾಯಿದ್ದೀನಿ. ಇವಾಗ ಅದನ್ನೆಲ್ಲ ತೆಗೆದು ಎಲ್ಲ ಒಂದು ಬೌಲ್ಗೆ ಹಾಕಿ ಈಗ ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ, ಡಬ್ಬಿ ಎಲ್ಲ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡೋದು ಆಗುತ್ತೆ. ಇವಾಗ ನಾನು 2 ಸ್ಟೆಪ್ಪಾಗಿ 2 ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಸ್ಟೋರೇಜ್ ಎಲ್ಲ ಮಾಡ್ತಾಯಿದ್ದೆ, ಇದೆಲ್ಲ ಸ್ಟೀಲ್ ಬಾಕ್ಸಲ್ಲೆಲ್ಲ ಇಡ್ತಾಯಿದ್ದೆ, ಬೇಳೆ ಇಟ್ಟು ಎಲ್ಲ. ನಾನು ಇವಾಗ ಎಲ್ಲ ಬೇರೆ ಸೆಟಪ್ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಸ್ಟೀಲ್ ಬಾಕ್ಸ್ ಎಲ್ಲ ತೊಳೆದು ಎತ್ತಿಡ್ತಾಯಿದ್ದೀನಿ. ಸ್ವಲ್ಪ ಗ್ಲಾಸ್ ಬಾಟಲ್ಸು, ಆಮೇಲೆ ಸ್ವಲ್ಪ ಪ್ಲಾಸ್ಟಿಕ್ದು ಎಲ್ಲ ಯೂಸ್ ಮಾಡೋಣ ಅಂತಿದ್ದೀನಿ. ನಾನು ಸ್ಟಿಕ್ಕರ್ಸ್ ಎಲ್ಲ ತೊಗೊಂಡಿರೋದು ವಿಡಿಯೋ ಹಾಕಿದ್ನಲ್ಲ, ಅದನ್ನು ಅದರಲ್ಲೇ ಇದು ಅಂಟಿಸೋಣ ಅಂತ ಇವಾಗ ಅದನ್ನೆಲ್ಲ ತೆಗೆದು ಒಣಗಾಕಿದಕ್ಕೆ ಇಡಕ್ಕೆ ಹೋಗಿದ್ದೀನಿ. ಇವಾಗ ಇದು ಕಾಫಿ ಕಪ್ಪು ಸ್ಟೋರೇಜ್ ಇತ್ತಲ್ಲ, ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ. ಇದು ಕಾಂಬೋ ಆಫರು 3 ಬರುತ್ತೆ. ಕಾಫಿ ಕಪ್ಪು, ಆಮೇಲೆ ಚಪಾತಿ ಮಣೆ ಹಾಕ್ತೀವಲ್ಲ ಅದು, ಪ್ಯಾನ್ ಇಡೋದು, ಆಮೇಲೆ ಸ್ಟೋರೇಜ್ಗೆ ಕಪ್ಸ್ ಎಲ್ಲ ಇಡೋಕ್ಕೆ ಇನ್ನೊಂದು ಸ್ಟೋರೇಜ್ ಇಡೋದು ಒಂದಿದೆ. 3 ಪ್ಯಾಕ್ ಬಂದಿತ್ತು. ಕಾಂಬೋ ಆಫರಲ್ಲಿ ಬುಕ್ ಮಾಡಿದ್ದೆ. ಚೆನ್ನಾಗಿದೆ ಸ್ಟೀಲು. ಈಗ ಗ್ಲಾಸ್ ಬೌಲ್ನು ಹಂಗೆ ವಾಶ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಗೆ ಇಷ್ಟ ಆದರೆ. ಇವಾಗ ಇದೆಲ್ಲ ವಾಶ್ ಮಾಡಿಕೊಂಡು ಒಣಗಕ್ಕಿಟ್ಟು ಹಂಗೆ ಅಡುಗೆಗೆ ರೆಡಿ ಮಾಡೋಣ ಅಂತ ಈ ಸಬ್ಸಾರು ಮಾಡಿ ಇಡೋಣ ಕುಕ್ಕರ್ಗೆ. ಅಷ್ಟೆಲ್ಲ ಒಣಗಿದ್ರೆ ಎಲ್ಲ ಜೋಡ್ಸೋಕ್ಕೆ ಸರಿ ಹೋಗುತ್ತೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಇದು ತೊಳೆದ್ಬಿಟ್ಟು ಹಾಗೆ ಅಡುಗೆಗೆ ರೆಡಿ ಮಾಡೋಣ. ಬೇಳೆನ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಇವಾಗ ಅದಕ್ಕೆ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪನ್ನ 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ ಬೇರೆ ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಇವಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ.
ಟೊಮಟೊ ಒಂದು 5 ಹಾಕ್ತಾಯಿದ್ದೀನಿ. ಸಬ್ಸಾರಿಗೆ ನಾಟಿ ಟೊಮಟೊ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮಟೊನ ಕಟ್ ಮಾಡಿ ಹಾಕಿ ಹಾಗೆ ಉಂಡೆ ಉಂಡೆ ಹಾಕಬೇಡಿ, ಒಳಗಡೆ ಹುಳ ಇರುತ್ತೆ ಗೊತ್ತಾಗಲ್ಲ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು 15 ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಾನು ಬಿಡಿಸಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಕುಕ್ಕರ್ ವಿಜಿಲ್ ಹಾಕಕ್ಕೆ ಬಿಡೋಣ. ಕುಕ್ಕರ್ ವಿಜಿಲ್ ಆಗಿದ ತಕ್ಷಣ ನಾವು ಇವಾಗ ವಿಜಿಲ್ ಬಂದಿದೆ, ಅದನ್ನು ತೆಗೆದು ತಟ್ಟೆಗೆ ತಣ್ಣಗಾಗಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಒಂದು ಜಾರಿಗೆ ತೆಂಗಿನಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಹಾಕ್ತಾಯಿಲ್ಲ, ಸಾರು ಜಾಸ್ತಿ ಏನು ಬೇಡ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಬೇಯಿಸಿದ್ದ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಸೊಪ್ಪು ಹಾಕಿ ಟೊಮೊಟೊ ಹಾಕಿ ರುಬ್ತಾಯಿದ್ದೀನಿ. ಎಲ್ಲ ರುಬ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನನಗೆ ಇವಾಗ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ತಪ್ಪಲೆಯಲ್ಲಿ. ಅದಕ್ಕೆ ಕರಿಬೇವು, ಈರುಳ್ಳಿ ಒಂದು ಚಿಕ್ಕದು ಕಟ್ ಮಾಡ್ಕೊಂಡು ಇರೋದು ಈರುಳ್ಳಿ ಹಾಕಿ ಕೆಂಪಾಗ ಗಂಟ ಬಿಡೋಣ. ಇವಾಗ ಕೆಂಪಾಗಿದ್ಮೇಲೆ ಇದಕ್ಕೆ ನಾವು ರುಬ್ಬಿರೋಂಥ ಮಸಾಲೆನ ಅದಕ್ಕೆ ಹಾಕೋಣ. ಇವಾಗ ಈರುಳ್ಳಿ ಕೆಂಪಾಗಿದೆ, ಇವಾಗ ಮಸಾಲೆನ ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೀರು ಹಾಕ್ತಾಯಿದ್ದೀನಿ. ಇವಾಗ ಸಂಜೆ ಆಯ್ತಿದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಅಡುಗೆ ಮನೇನ. ಇವಾಗ ಹೆಂಗಾಗಿದೆ ನೋಡಿ. ನಿಮಗೆ ಇಷ್ಟ ಆದರೆ ಗೀತಾ ಸುದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.